ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ, 13ನೇ ಅಧ್ಯಾಯದ ಪ್ರಾರಂಭ. ಕ್ಷೇತ್ರ ಕ್ಷೇತ್ರಜ್ಞ ಯೋಗ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳನ್ನ ವಿಭಾಗ ಮಾಡಿ ಭಗವಂತ ತಿಳಿಸಿಕೊಡುತ್ತಾನೆ. ಆಗ ಕ್ಷೇತ್ರ ಕ್ಷೇತ್ರಜ್ಞ ಇವುಗಳ ವಿವರಣೆಯನ್ನು ಮುಂದೆ ಕೃಷ್ಣನ ಮಾತುಗಳಲ್ಲೇ ನೋಡೋಣ. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ. ಆ ಅರ್ಜುನನ ಈ ಪ್ರಶ್ನೆ ಎಲ್ಲಾ ಪುಸ್ತಕಗಳಲ್ಲೂ ಇಲ್ಲ, ಕೆಲವು ಪುಸ್ತಕಗಳಲ್ಲಿದೆ. ಆದರೆ ರಾಯರ ವ್ಯಾಖ್ಯಾನಗಳಲ್ಲಿ ಎಲ್ಲ ಇದು ಉಲ್ಲೇಖ ಸಿಗತ್ತೆ. ಹಾಗಾಗಿ ಆಚಾರ್ಯ ಮಧ್ವರ ಒಂದು ಸಿದ್ಧಾಂತದಲ್ಲಿ ಈ ಶ್ಲೋಕ ಪರಿಗಣಿತವಾಗಿರುವಂತದ್ದು. ಗೀತೆಯಲ್ಲಿ ಇದು ಒಂದು ಶ್ಲೋಕ ಎಕ್ಸ್ಟ್ರಾ. ಈಗ ಬೇರೆ ಎಲ್ಲಾ ಪಾಠಗಳಲ್ಲಿ ಆಗ್ಬೇಕಾದ್ರೆ 700 ಶ್ಲೋಕಗಳಾದ್ರೆ, ನಮ್ಮ ಮಧ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಆಗಬೇಕಾದ್ರೆ ಒಂದು ಶ್ಲೋಕ ಜಾಸ್ತಿ, 701 ಶ್ಲೋಕಗಳಲ್ಲಿರುವಂತದ್ದು. ಅರ್ಜುನನ ಪ್ರಶ್ನೆ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಪ್ರಕೃತಿಂ ಪುರುಷಂ ಚ ಏವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವ ಚ ಏತತ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಹೀಗೆ ಇವೆಲ್ಲದರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಅರ್ಜುನ ಪ್ರಶ್ನೆಯನ್ನು ಮಾಡ್ತಿದ್ದಾನೆ. ಪ್ರಕೃತಿಯ ಬಗ್ಗೆ ಅದೇನು ಅಂತ ಕೃಷ್ಣನ್ ಹೇಳುತ್ತಾನೆ. ಬರೀ ಇಲ್ಲಿ ಪ್ರಶ್ನೆ ಇಷ್ಟೇ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಮತ್ತು ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಎಲ್ಲವೂ ಬೇರೆ ಬೇರೆ ಇದೆ, ಎಲ್ಲವೂ ಒಂದಲ್ಲ, ಎಲ್ಲವೂ ಬೇರೆ ಬೇರೆ. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ ಇದೆಲ್ಲ ತಿಳ್ಕೊಳ್ಬೇಕು. ಮತ್ತು ಜ್ಞಾನಂ ಜ್ಞೇಯಂ, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು, ನೋಡಿ ಇಷ್ಟರ ಬಗ್ಗೆ. ಮೊದಲು ಪ್ರಕೃತಿ 1, ಪುರುಷ 2, ಕ್ಷೇತ್ರ 3, ಕ್ಷೇತ್ರಜ್ಞ 4, ಜ್ಞಾನ 5, ಜ್ಞೇಯ 6. ಈ 6ರ ಬಗ್ಗೆ ನಾನು ತಿಳ್ಕೊಳ್ಬೇಕು. ಈ 6ಅನ್ನ ನನಗೆ ನಿರೂಪಣೆಯನ್ನ ಮಾಡು ಅಂತ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಇದಕ್ಕೆ ಅರ್ಥ ಇಷ್ಟೇ, ಇವುಗಳ ಅಭಿಪ್ರಾಯ ಅಥವಾ ಇದರ ಅರ್ಥ, ಇದರ ಗೂಢಾರ್ಥ ಏನು. ನಾವು ಪ್ರಕೃತಿಯನ್ನು ಜನರಲ್ ಆಗಿ ನಾವು ಬಳಸ್ತೀವಿ, ಅರ್ಥ ಏನು ಅನ್ನೋದು ಕೇಳ್ತಾ ಇದ್ದಾನೆ. ಇದೆಲ್ಲ ನಾವು ಬಳಸುವಂತ ಪದಗಳು, ಸಂಸ್ಕೃತದಲ್ಲಿ ನಮ್ಮ ಕನ್ನಡದಲ್ಲೆಲ್ಲ ಬಳಸುವಂತ ಪದ. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ. ಏತದ್ ವೇದಿತುಮಿಚ್ಛಾಮಿ, ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತ ನಾನು ಇಚ್ಛೆ ಪಟ್ಟಿದ್ದೇನೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೇನೆ, ಹೇಳು. ಅಲ್ಲಿ ಹೇಳು ಅಂತ ಹೇಳ್ಬೇಕಾದ್ರೆ ಅರ್ಜುನ ಕೃಷ್ಣನನ್ನ ಕೇಶವ ಅಂತ ಕರೀತಿದ್ದಾನೆ. ಅಂದ್ರೆ ನೋಡಿ, ಕೆಲವೊಂದು ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಇರುತ್ತೆ, ಎಲ್ಲರಿಗೂ ಅದರ ಬಗ್ಗೆ ಉತ್ತರ ಕೊಡುವ ಸಾಮರ್ಥ್ಯ ಇರೋದಿಲ್ಲ. ಇದು ಬಹಳ ಗಹನವಾದ ವಿಚಾರ. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಇದನ್ನ ಯಾರು ತಿಳಿಸ್ಕೊಡ್ಬೋದು ಅಂದ್ರೆ, ಯಾರು ಸರ್ವಜ್ಞನೋ, ಯಾರು ಸರ್ವತಂತ್ರ ಸ್ವತಂತ್ರನೋ, ಯಾರು ಸರ್ವಕರ್ತೃವೋ ಅವನು ಮಾತ್ರ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಅವನ ಬಳಿಯೇ ಇಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದನ್ನು ತೋರಿಸುವಂತ ಪದ ಕೇಶವ. ಕೇಶವ, ಕ, ಈಶಾ ಮತ್ತು ವ 3 ಪದಗಳು ಸೇರಿ ಒಂದು ಪದ ಆಗಿದೆ. ಕ ಅಂದ್ರೆ ಬ್ರಹ್ಮ, ಈಶಾ ಅಂದ್ರೆ ರುದ್ರದೇವರು, ಕ ಪ್ಲಸ್ ಈಶಾ ಕೇಶ, ಗುಣಸಂಧಿ ಆಗತ್ತೆ ಕೇಶ. ಕ ಪ್ಲಸ್ ಈಶಾ ಕೇಶ, ಗುಣಸಂಧಿ ಆಯ್ತು. ಇನ್ನು ಈಶಾ ಪ್ಲಸ್ ವ ಈಶಾವ ಅಂತ ಆಯ್ತು, ಕೇಶವ. ಅಂದ್ರೆ ಬ್ರಹ್ಮದೇವರನ್ನು, ಈಶಾ ಅಂದ್ರೆ ರುದ್ರದೇವರನ್ನು, ವ ಅಂದ್ರೆ ವರ್ತಯತಿ. ವರ್ತಯತಿ ಅಂದ್ರೆ ನಿಯಮಿಸುತ್ತೀಯ, ಅವರವರು ಅವರವರ ಕಾರ್ಯಭಾರದಲ್ಲಿ ಇರುವಂತೆ ಮಾಡುತ್ತೀಯ, ಅವರವರು ಅವರವರ ಕಾರ್ಯ ಚಟುವಟಿಕೆಯನ್ನ ನಿರ್ವಹಿಸುವಂತೆ ನೀನವರನ್ನ ನಿಯಂತ್ರಿಸುತ್ತೀಯ. ಅಂದ್ರೆ ನೋಡಿ, ತ್ರಿಮೂರ್ತಿಗಳು ಪ್ರಧಾನ ದೇವತಾ ವರ್ಗದಲ್ಲಿ ಮೇಲೆ ಬರುವಂತವರು 3 ಜನ, ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮರುದ್ರ ದೇವರನ್ನು ಪರಿಪಾಲನೆ ಮಾಡುವವನು, ನಿಯಮನೆ ಮಾಡುವವನು, ಅವರಿಗೆ ಕೆಲಸದ ಜವಾಬ್ದಾರಿಯನ್ನ ಹಂಚಿ ಅವರವರ ಮೂಲಕ, ಬ್ರಹ್ಮದೇವರ ಮೂಲಕ ಸೃಷ್ಟಿಯ ಕಾರ್ಯ, ರುದ್ರದೇವರ ಮೂಲಕ ಸಂಹಾರದ ಕಾರ್ಯವನ್ನೆಲ್ಲ ಮಾಡಿಸುವವನು ನೀನು. ಅಂದ್ರೆ ಎಲ್ಲರಿಗಿಂತ ಮೇಲಿನವನು ನೀನು. ಅದರಿಂದಾಗಿ ಇದರ ಅಭಿಪ್ರಾಯವನ್ನ ನೀನೇ ತಿಳಿಸಿಕೊಡ್ಬೇಕು ಭಗವಂತ ಅನ್ನೋ ಅಭಿಪ್ರಾಯ ಅರ್ಜುನ ಮಾಡ್ತಾ ಇದ್ದಾನೆ. ಪ್ರಕೃತಿಯನ್ನು ಚ ಮತ್ತು
ಪುರುಷಂ ಏವ ಪುರುಷನನ್ನು ಕೂಡ ಕ್ಷೇತ್ರಂ ಕ್ಷೇತ್ರವನ್ನು ಕ್ಷೇತ್ರಜ್ಞಮೇವ ಚ ಕ್ಷೇತ್ರಜ್ಞನನ್ನೂ ಕೂಡ ಜ್ಞಾನಂ ಜ್ಞಾನವನ್ನು ಜ್ಞೇಯಂ ಏನನ್ನ ತಿಳಿಯಬೇಕು ಎಂಬುದನ್ನು ಕೂಡ ಏತತ್ ಇವೆಲ್ಲವನ್ನೂ ಕೂಡ ವೇದಿತು ತಿಳಿಯಲು ಇಚ್ಛಾಮಿ ಜ್ಞೇಯ ಅಂದ್ರೆ ಜ್ಞೇಯವಾದದ್ದನ್ನು ವೇದಿತು ತಿಳಿಯಲು ಇಚ್ಛಾಮಿ ಇಚ್ಛೆ ಪಡುತ್ತಿದ್ದಾನೆ ಕೇಶವ ಓ ಕೇಶವನೇ ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಕ್ಕಂಥ ಮಾತು. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಜ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.